ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಷ್ಟೊತ್ತಲ್ಲಿ ಇಲ್ಲೇನೆ ಮಾಡ್ತಿದ್ಯಾ? ಯಾಕೆ ನೀನು ಮಾತ್ರ ದೇವ್ರಿಗೆ ಕೈ ಮುಗಿಬೋದು, ನಾನು ಮುಗಿಬಾರ್ದಾ? ದೇವ್ರಿಗೆ ಕೈ ಮುಗಿಯೋದಕ್ಕೂ ಹೊತ್ತು ಗೊತ್ತು ಅಂತಿರುತ್ತೆ, ಯಾವುದ್ಯಾವುದೋ ಟೈಮಲ್ಲಿ ಮಾಡೋದಲ್ಲ. ಅಲ್ಲ, ಮನುಷ್ಯರಿಗೆ ಬೆಲೆ ಕೊಡದಿರೋಳು ನೀನು ದೇವ್ರಿಗೆ ಕೈ ಮುಗ್ದೇನು ಉಪಯೋಗ? ನಾನು ನಿನ್ನಂಥ ಮನುಷ್ಯರಿಗೆ ಬೆಲೆ ಕೊಡದೇ ಇರ್ಬೋದು, ಆದರೆ ನನ್ನಲ್ಲೂ ಅದೊಂದು ಭಯ ಅಂತ ಇರುತ್ತೆ. ನಿನಗೆ ಈ ಮನೇಲಿ ಭಯನಾ? ಇದೇನು ಅದು ಹೊಸ ನಾಟಕ ಶುರು ಮಾಡಿದ್ಯಾ? ಅದಕ್ಕೆ ದೇವ್ರ ಮನೇಲಿ ಏನ್ ಮಾಡ್ತಾ ಇದ್ರು ಅಂತ ನಾವ್ ಹೇಳ್ತೀವಿ. ಏನ್ ಹೇಳ್ತಾ ಇದ್ದೀರಾ? ಅದಕ್ಕೆ ದೇವತ್ ಕಾಟ ಶುರು ಆಗಿದೆ ಅನ್ಸ್ತಿದೆ. ನಿದ್ದೆನೂ ಮಾಡ್ತಿಲ್ಲ, ಊಟನೂ ಮಾಡ್ತಿಲ್ಲ, ತಿಂಡಿನೂ ಮಾಡ್ತಾ ಇಲ್ಲ. ನಾವು ನೆನ್ನೆ ದೇವಸ್ಥಾನದಿಂದ ಪ್ರಸಾದ ತಂದಿದ್ರೆ ಅದನ್ನ ಇಸ್ಕೊಂಡ್ರು. ಏನ್ ಹೇಳ್ತಾ ಇದ್ದೀರಾ? ಇಲ್ಲಿ ದೆವ್ವದ ಕಾಟ ಶುರು ಆಗಿದ್ಯಾ? ಮೊನ್ನೆ ನಾವು ಇಲ್ಲಿ ಮಲಗಿದ್ವಲ್ಲ, ನಮಗೂ ಮೋಹಿನಿ ಕೂಗೋ ಸೌಂಡ್ ಕೇಳಿಸ್ತಾ ಇತ್ತು. ಅದಕ್ಕೆ ಇಷ್ಟೊತ್ನಲ್ಲಿ ದೇವ್ರ ಕೈ ಮುಗಿಯಕ್ ಬಂದಿದ್ದಾರೆ ಅನ್ಸುತ್ತೆ. ಮನೇಲಿ ಈ ಬಿಳಿ ಮೋಹಿನಿ ಇರ್ಬೇಕಾದ್ರೆ ಇಲ್ಲಿ ಯಾವ ಮೋಹಿನಿ ಬರುತ್ತೋ? ಅದೆಲ್ಲ ನಮಗ್ ಗೊತ್ತಿಲ್ಲ ಅಣ್ಣ. ಹೌದು, ಮೋಹಿನಿ ನೋಡಕ್ ಹೇಗಿತ್ತು? ಅದು ಮೋಹಿನಿನೇ ಅಂತ ನಿಮ್ಗೆ ಗೊತ್ತು? ಅದಕ್ಕೆ ನೀವು ಕೈ ಮುಗಿಯೋದನ್ನ ಕಂಟಿನ್ಯೂ ಮಾಡಿ ಬಾ, ನಾನು ನಿಂಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಜಸ್ಟ್ ಬಸ್ ಬಚಾವಾದ. ಪರವಾಗಿಲ್ಲ ಕಣ್ರ, ನೀವು ಒಳ್ಳೆ ಕಿಲಾಡಿಗಳಿದ್ದೀರಾ. ಅವಳು ದುರಾಂಕಾರ ಇಳಿಸಕ್ಕೆ ಒಳ್ಳೆ ಪ್ಲಾನ್ ಮಾಡಿದ್ದೀರಾ. ಅಣ್ಣ, ಈ ವಿಷಯ ಅದಕ್ಕೆ ಗೊತ್ತಿಲ್ಲ, ನೀನು ಗೊತ್ತಿಲ್ದಿರ್ತಾರ ಇರೋ. ಸರಿ, ನನ್ನ ಕೈಲಾಗ್ತಿರೋದನ್ನ ನೀವು ಮಾಡ್ತಿದ್ದೀರಲ್ಲ, ಮಾಡಿ ಕಂಟಿನ್ಯೂ. ನಾನು ಕೈಕಾಲ ಮುಖ ತೊಳ್ಕೊಂಡ್ಬರ್ತೀನಿ. ಮಾಡೋಣ. ಏನ್ ಚಿರು ಇದು? ಇವಳು ಅಂಗಡಿನ ಎತ್ತಂಗಡಿ ಮಾಡು ಅಂತ ನಾನ್ ನಿಂಗೆ ಹೇಳಿದ್ರೆ ಇವಳು ಶಾಪ್ ಇನಾಗ್ರೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಯಾ? ಇವಳು ಹೊರಗಡೆ ಜನರ ಮುಂದೆ ಎಲ್ಲ ನನ್ ಬ್ಯಾನರ್ ಹಾಕಿ ಮರ್ಯಾದೆ ತೆಗ್ದಾಳೆ, ಅಂತವಳಿಗೆ ಜಾಕೆಟ್ ಹಾಕ್ತಾ ಇದ್ಯಾ? ಅಲ್ಲ, ಅದಕ್ಕೆ ಚಳಿ ಇತ್ತು ಅಂತ ಹಾಕಿದೆ. ಸೌಂದರ್ಯನ್ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಅವಳಗ್ ಮಾತ್ರ ಚಳಿ ಆಗ್ಬಾರ್ದು ಅಲ್ವಾ? ನಾನು ನಿಮ್ ತರಾನೇ ತಿಳ್ಕೊಂಡು ಇವ್ರ ಜೊತೆ ಮಾತಾಡೋಣ ಅಂತ ಬಂದೆ. ಆದ್ರೆ ಇವರಿಗೆ ಕೆಲಸ ಮಾಡ್ತಿರೋ ಉದ್ದೇಶ ಏನು ಅಂತ ಅರ್ಥ ಆಗಿದೆ. ಇನ್ನು ಇವಳು ದುಡ್ದು ಯಾರನ್ನಾದ್ರೂ ಸಾಕ್ಬೇಕಿತ್ತಂತ. ಇವ್ರಿಗೆ ಅದಕ್ಕೆಯಿಂದ ಆಗಿರೋ ಅವಮಾನಕ್ಕೆ ಇವ್ರು ಬಿಸ್ನೆಸ್ ಶುರು ಮಾಡಿದ್ದಾರೆ. ಇವ್ರು ದುಡಿತಿರೋ ದುಡ್ಡನ್ನ ಸಾಲದ ರೂಪದಲ್ಲಿ ನನಗೆ ವಾಪಸ್ ಕೊಡ್ಬೇಕು ಅಂತಾನೂ ಯೋಚನೆ ಮಾಡಿದ್ದಾರೆ. ಇದೆಲ್ಲ ಅವರು ಸ್ವಾಭಿಮಾನದಿಂದ ಮಾಡ್ತಿರೋದು. ಬಹುಶಃ ಇವ್ರಿಗೆ ಅವಮಾನ ಮಾಡದೇ ಇದ್ದಿದ್ರೆ ಇವ್ರ ಶಕ್ತಿ ಏನು ಅಂತ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ. ಅಂದ್ರೆ ಮೊನ್ನೆ ಸೌಂದರ್ಯ ಮಾತಾಡಿದ್ದು ತಪ್ಪು ಅಂತ ಹೇಳ್ತಿದೀಯಾ? ಹೌದೌದು. ಇಷ್ಟು ದಿನದಲ್ಲಿ ನಿಮ್ಮ ಅತ್ತಿಗೆ ವಿಷಯದಲ್ಲಿ ಇವತ್ತು ಸರಿಯಾಗಿ ಮಾತಾಡ್ದೆ ಚಿರು ನೀನು.
ತುಂಬಾ ಖುಷಿ ಆಗ್ತಿದೆ. ವಿಮೆನ್ ಎಂಪವರ್ ಅನ್ನೋದು ಬರೀ ಮಾತಲ್ಲಿದ್ರೆ ಸಾಲದು, ಕೃತಿಲೂ ಇರಬೇಕು. ದೀಪಾ ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ತೀನಿ ಅಂತ ಹೇಳಿದಾಗ ಅದಕ್ಕೆ ಸಪೋರ್ಟ್ ಮಾಡಬೇಕೇ ಹೊರತು ಅವಮಾನ ಮಾಡಬಾರ್ದು. ನಿಮಗೆ ಬೇಜಾರಾಗ್ಲಿ ಅಂತ ಈ ಮಾತು ಹೇಳಲಿಲ್ಲ ಅದಕ್ಕೆ. ಅವ್ರ ಸ್ವಾಭಿಮಾನನ ಕಣ್ಣಾರೆ ನೋಡಿರೋ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕಲ್ವ. ನಾವೇ ಅವ್ರ ಜೊತೆ ನಿಲ್ಲದೇ ಇದ್ರೆ ಇನ್ಯಾರು ನಿಲ್ತಾರೆ? ಸೆಕ್ಯೂರಿಟಿ, ಟೈಲರಿಂಗ್ ಮಿಷಿನ್ ಒಳಗಡೆ ಇಡಬೇಕು, ಹೆಲ್ಪ್ ಮಾಡಿ. ಹೇಳಿದ್ನಲ್ವಾ, ಏನೇ ಕೆಲಸ ಇದ್ರು ನಾಳೆ ಮಾಡ್ಕೊಳ್ಳಿ. ಈಗ ಸುಮ್ಮನೆ ಒಳಗೆ ಬನ್ನಿ, ತೆಗೀರಿ ಇದೆಲ್ಲ. ಪ್ರೀತಿನ ದೂರ ಮಾಡ್ಬೋದು, ನಾಶ ಮಾಡಕ್ಕಾಗಲ್ಲ. ಪ್ರೀತಿಗೆ ಸೋಲಿರ್ಬೋದು, ಆದ್ರೆ ಸಾವಿಲ್ಲ. ಅದು ಯಾರ ಪ್ರೀತಿನೇ ಆಗಿರ್ಬೋದು. ನಂದು ರಾಹುಲ್ದೇ ಆಗಿರ್ಬೋದು, ಚಿರುದೀಪದೇ ಆಗಿರ್ಬೋದು. ಈ ಜಾಗ ಸರಿ ಇದೇನ್ರಿ? ಇಲ್ಲ ಆರಾಮಾಗಿ ಕೂತ್ಕೊಂಡು ಹೊಲ್ಕೋಬೋದು ನೀವು. ಈಗ ಜಾಗ ಇಷ್ಟ ಆಗ್ಲಿಲ್ವಾ? ಇಲ್ಲ ಹಸ್ಬೆಂಡು, ಇಷ್ಟ ಆಯ್ತು. ಮತ್ತೇನು ಅಲ್ಲಿ ಇಲ್ಲಿ ನೋಡ್ತಿದ್ದೀರಾ? ಜಾಗ ವಾಸ್ತು ಪ್ರಕಾರ ಸದಿ ಇದೆಯಾ ಅಂತ ನೋಡ್ತಿದ್ದೀನಿ. ಟೈಲರಿಂಗ್ ಮಿಷಿನ್ ಇಡಕ್ಕೂ ವಾಸ್ತುನಾ? ಹ್ಞೂ ಹಸ್ಬೆಂಡು, ವಾಯು ಮೂಲೆ, ಅಗ್ನಿ ಮೂಲೆ, ಈಶಾನ್ಯ, ನೈಋತ್ಯ ಈ ಥರ ಎಲ್ಲ ಇರತ್ತಲ್ವಾ? ವಾಯುವ್ಯ, ಆಗ್ನೇಯ ದಿಕ್ಕೆಲ್ಲ ಯಾಕೆ ಬಿಟ್ಬಿಟ್ರು? ಅದನ್ನು ಸೇರಿಸ್ಕೊಳ್ಳಿ. ಆ ದಿಕ್ಕು ಇದಕ್ಕೆ ಬರಲ್ಲ ಹಸ್ಬೆಂಡು. ಏನ್ ವಾಸ್ತು ಪ್ರಕಾರ ಸರಿ ಇದೆಯೋ ಇಲ್ವೋ? ಸರಿ ಇದೆ. ಅದೇ ಹ್ಞೂ ಅಂದ್ರ. ಇಲ್ಲ ಆದ್ರೆ ಬೆಳಕು ಚೆನ್ನಾಗಿ ಬರುತ್ತೆ. ಈಗ್ಲಾ? ಈಗಲ್ಲ, ಸೂರ್ಯ ಹುಟ್ಟಿದ ಮೇಲೆ. ಆಗ ನಿಮ್ಗೆ ಬೇಕಾದ ಸಾಂಗ್ ಹಾಕೊಂಡು ಆರಾಮಾಗಿ ಕೇಳಿಸ್ಕೊಂಡು ಹೊಲಿಬೋದು. ಥ್ಯಾಂಕ್ಸ್ ಹಸ್ಬೆಂಡು. ಬಿಡ್ರಿ ಸರ್, ಸಾರಿ. ಏನ್ರಿ ನೀವು ಮಾತಾಡಿದ್ರೆ ಕೊಂಡ್ಕೊಳ್ಳೋಕೆ ಬರ್ತೀರಾ? ಮಾತಾಡಿದ್ರೆ ಮೈ ಮೇಲೆ ಬೀಳ್ತೀರಾ? ಕಷ್ಟ ಇದೆ ರೀ ನಿಮ್ಮ ಹತ್ರ. ನಾನು ಅಷ್ಟು ಕೆಟ್ಟೋಳ ಹಸ್ಬೆಂಡು. ಈಗ ಯಾರಂಗ ಅಂದಿದ್ದು? ಏನೋ ಸಿಲ್ಲಿಯಾಗಿ ಆಡ್ತೀರಾ ಅಂತ ಹೇಳಿದ್ರೆ ಓಲಿ ಬಿಡಿ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಅದಕ್ಕೆ ನಂಗೆ ನಿಮ್ಮ ಕಂಡ್ರೆ ಇಷ್ಟ.